ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ವತಿಯಿಂದ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ 5/3/2025 ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಎಐಟಿಯುಸಿ ಸಹಯೋಗದೊಂದಿಗೆ ತುಮಕೂರು ಪತ್ರಿಕಾ ಭವನದಲ್ಲಿ ಇಂದು ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿತ್ತು. ಶಾಲೆಯಲ್ಲೇ ಮಕ್ಕಳಿಗೆ ಹಸಿವಾದಾಗ ಮಧ್ಯಾಹ್ನದ ಬಿಸಿ ಊಟ ನೀಡಿ ಹಸಿವು ನೀಗಿಸುವ ಬಿಸಿ ಊಟ ತಯಾರಿಸುವ ನಮ್ಮನ್ನು ಸರ್ಕಾರ ಕಡೆಗಣಿಸಿದೆ ಎಂದು ಆರೋಪಿಸಿ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಸರ್ಕಾರವನ್ನು ಒತ್ತಾಯಿಸಿ 5/3/2025 ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಸಿಯೂಟ ತಯಾರಕರ ತಾಯಂದಿರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕರೆ ನೀಡಿದರು. ಈ ವೇಳೆ ಎಐಟಿಯುಸಿಯ ಜಿಲ್ಲಾಧ್ಯಕ್ಷ ಕಂಬೇಗೌಡ, ಬಿಸಿಯೂಟ ತಯಾರಕರ ಫೆಡರೇಷನ್ ಜಿಲ್ಲಾಧ್ಯಕ್ಷೆ ರಾಧಮ್ಮ, ಜಿಲ್ಲಾ ಸಂಚಾಲಕರಾದ ಎಬಿ ಉಮಾದೇವಿ, ವನಜಾಕ್ಷಿ, ಕಾರ್ಯದರ್ಶಿ ಪುಷ್ಪಲತಾ, ಸಾವಿತ್ರಮ್ಮ, ಚಂದ್ರಕಲಾ, ಕಾಂತರಾಜು ಮತ್ತಿತರ ಸದಸ್ಯರು, ಬಿಸಿಯೂಟ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಒಂದು ಪತ್ರಿಕಾ ಹೇಳಿಕೆ ಕೊಡಬೇಕು ಅನ್ನೋದೊಂದು ನಮ್ಮ ತೀರ್ಮಾನ ಆಗಿತ್ತು. ಅದರಂತೆ ಇವತ್ತು ನಾವು ಪತ್ರಿಕೆಯ ಮಾಧ್ಯಮ ಮಿತ್ರರನ್ನ ಅದಕ್ಕೆ ಕರೆದಿದ್ದೀವಿ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಪ್ರೆಸ್ ಮೀಟಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಎಐಟಿಯುಸಿ ಜಿಲ್ಲಾಧ್ಯಕ್ಷರಾದಂಥ ಕಂಬೇಗೌಡರು ಇದ್ದಾರೆ, ಮತ್ತು ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಅವರು ಇದ್ದೀನಿ, ಮತ್ತು ಜಿಲ್ಲಾ ಸಂಚಾಲಕರು ಬಿಸಿಯೂಟ ಸಂಚಾಲಕರಾದಂಥ ಕಾಂತರಾಜ್ ಅವರಿದ್ದಾರೆ, ಮತ್ತು ಉಮಾದೇವಿ ಜಿಲ್ಲಾ ಸಂಚಾಲಕರು, ಮತ್ತು ರಾಧಮ್ಮ ಅವರು ಜಿಲ್ಲಾಧ್ಯಕ್ಷರು, ವನಜಾಕ್ಷಿ ಉಪಾಧ್ಯಕ್ಷರು, ಪುಷ್ಪಲತಾ ಕಾರ್ಯದರ್ಶಿ, ಸಾವಿತ್ರಮ್ಮ ಸಹ ಕಾರ್ಯದರ್ಶಿ, ಚಂದ್ರಕಲಾ GS ಸಂಘಟನಾ ಕಾರ್ಯದರ್ಶಿ, ಇಷ್ಟು ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಇದರ ಪೂರ್ವ ಎಲ್ಲ ವಿವರಗಳನ್ನು ನಮ್ಮ ಜಿಲ್ಲಾಧ್ಯಕ್ಷರಾದ ಕಂಬೇಗೌಡರು ನಿಮಗೆ ವಿವರಣೆ ನೀಡ್ತಾರೆ. ಇವತ್ತು ನಾವು ಅಕ್ಷರ ದಾಸೋಹ ಬಿಸಿಯೂಟ ಯೋಜನೆಯಲ್ಲಿ ದುಡಿತಕ್ಕಂಥ ಕಾರ್ಮಿಕರ ಒಂದು ಸಮಸ್ಯೆಗಳ ಬಗ್ಗೆ ಇವತ್ತೊಂದು ಗೋಷ್ಠಿಯನ್ನು ಕರೆದಿದ್ದೀವಿ, ಪತ್ರಿಕಾಗೋಷ್ಠಿಯನ್ನು. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಇವರು ಇಡೀ ರಾಜ್ಯದಲ್ಲಿ ಸುಮಾರು 23 ವರ್ಷಗಳಿಂದ ಸತತವಾಗಿ ಕೆಲಸವನ್ನು ನಿರ್ವಹಿಸ್ಕೊಂಡು ಬರ್ತಾ ಇದ್ದಾರೆ. ಆದರೆ ಇವರಿಗೆ ಯಾವುದೇ ರೀತಿಯಾದಂಥ ಸಾಮಾಜಿಕ ಭದ್ರತೆ ಇಲ್ಲದಿರತಕ್ಕಂಥದ್ದು ವಿಷಾದನೀಯ ಸಂಗತಿ. ಯಾಕಂದರೆ ಇವರು ಏನು 23 ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ, ಕೇವಲ ಮುಖ್ಯ ಅಡುಗೆಯವರಿಗೆ 3,700 ರೂಪಾಯಿಗಳು ಮತ್ತು ಸಹಾಯಕ ಅಡುಗೆಯವರಿಗೆ 3,600 ರೂಪಾಯಿಗಳು ಮಾತ್ರ ಕೊಡ್ತಾ ಇದ್ದಾರೆ. ಅದು ನಮ್ಮ ಸತತವಾದ ನಿರಂತರವಾದಂಥ ಒಂದು ಹೋರಾಟದ ಪ್ರತಿಫಲವಾಗಿದೆ. ಆದ್ದರಿಂದ ಇವತ್ತು ಏನು ಇವ್ರಿಗೆ ಒಂದು ಬಡ್ಜೆಟ್ಟು ಏನು 2025 ಮತ್ತು 26ನೇ ಸಾಲಿನಲ್ಲಿ ಬಜೆಟ್ ಘೋಷಣೆ ಆಗ್ತಾ ಇದೆ. ಆ ಘೋಷಣೆ ಸಂದರ್ಭದಲ್ಲಿ ಇವರಿಗೆ ಕನಿಷ್ಠ ಹಾಲಿ ಬರ್ತಕ್ಕಂಥ ವೇತನದ ಜೊತೆಗೆ 6,000 ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾವಿವತ್ತು ಒತ್ತಾಯ ಮಾಡಿ ದಿನಾಂಕ 5 ಮತ್ತು 3/2025 ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿವಿಧ ಬೇಡಿಕೆಗಳ ಬಗ್ಗೆ ನಾವು ಈಗಾಗಲೇ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀವಿ. ಮನವಿ ಮಾಡಿದ್ರೂ ಸಹ ಈ ಒಂದು ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸದೆ ಸಕಾರಾತ್ಮಕವಾದಂಥ ಒಂದು ಧೋರಣೆಯನ್ನು ತೋರಿಸ್ತಾ ಇದೆ. ಇದನ್ನು ನಾವು ವಿರೋಧಿಸಿ ಈ ಒಂದು ಬಡ್ಜೆಟ್ನಲ್ಲಿ ಏನು ಕನಿಷ್ಠ ಇವರಿಗೆ 6,000 ರೂಪಾಯಿಗಳನ್ನು ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ 5ನೇ ತಾರೀಕು ಮಾರ್ಚ್ 5ನೇ ತಾರೀಕು ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಏನು ಒಂದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ, ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಅಧಿಕಾರ ಬರೋದಕ್ಕಿಂತ ಮುಂಚಿತವಾಗಿ ಚುನಾವಣಾ ಪೂರ್ವದಲ್ಲಿ ಒಂದು ಈಗಾಗಲೇ ರಾಷ್ಟ್ರೀಯ AICC ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀಮತಿ ಪ್ರಿಯಾಂಕಾ ವಾದ್ರಾರವರು ಏನೊಂದು ಹೇಳಿಕೆಯನ್ನು ಕೊಟ್ಟಿದ್ರು, ಈ ಒಂದು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದೇ ಆದರೆ ನಿಮಗೆ 6ನೇ ಗ್ಯಾರಂಟಿಯನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಮುಖಂಡರಿಗೆ ಭರವಸೆಯನ್ನು ನೀಡಿದರು. ಆದರೆ ಇವಾಗಲೇ ಸುಮಾರು 2 ವರ್ಷಗಳು ಹತ್ತತ್ರ ಬರ್ತಾ ಇದ್ರೂ ಸಹ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ನಮ್ಮ ರಾಜ್ಯದಲ್ಲಿ ಅವ್ರು ಏನು ಘೋಷಣೆ ಮಾಡಿದ್ರು ಆ ಘೋಷಣೆಯನ್ನು ಈಡೇರಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಇದನ್ನು ಖಂಡಿಸಿ ಅವರು ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ಜಾರಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಸಹ ನಮ್ಮ ಒತ್ತಾಯ ಇದೆ. 23 ವರ್ಷದಿಂದ 10 ರೂಪಾಯಿಂದ ಕೆಲಸ ಮಾಡಿದ್ವಿ ಸರ್ಕಾರಕ್ಕೆ.
ನಾವು ಕೆಲಸಕ್ಕೆ ಸೇರಿದಾಗ ವಾಟರ್ ಮ್ಯಾನ್ಗಳು ಸೆಲೆಕ್ಟ್ ಮಾಡ್ಕೊಂಡ್ರು, ಅವ್ರಿಗೂ ಕೂಡ ಇವಾಗ 15,000 ಸಂಬಳ ಕೊಡ್ತಾರೆ. ನಮಗೆ ಸರ್ಕಾರ ಎಷ್ಟೋ ವರ್ಷಗಳಿಂದನೂ ನಾವು ಸ್ಟ್ರೈಕ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಸರ್ಕಾರ ಯಾಕೆ ನಾವು ಬಡ ಹೆಣ್ಮಕ್ಳನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತೈತೆ ನಮಗೆ ಗೊತ್ತಿಲ್ಲ. ಖಂಡಿತ ಭಾಳ ಕಷ್ಟ ಇದೆ ಸರ್. ನಮಗೆ ಬೆಳಗ್ಗೆ 8 ಶಾಲೆಗೆ ಹೋಗ್ತೀವಿ, ಮೊಟ್ಟೆ ಬೇಯಿಸ್ಬೇಕು, ಹಾಲು ಕಾಯಿಸ್ಬೇಕು, ರಾಗಿ ಮಾಡ್ಕೊಂಡಿದ್ದೆ, ಭಾಳ ಕಷ್ಟದಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ. ಎಂತೆಂಥವ್ರಿಗೂ ಸರ್ಕಾರ ಅವರೇ ತೀರ್ಮಾನ ಮಾಡಿದ್ದಾರೆ. ಕನಿಷ್ಠ ಕಾರ್ಮಿಕರಿಗೆ 31,000 ರೂಪಾಯಿ ನಾವು ಸ್ಯಾಲ್ರಿ ಕೊಡಬೇಕು ಅಂತ ಮಾಡಿದ್ವಿ. ಕನಿಷ್ಠ ಪಕ್ಷ ನಾವು ಕೇಳ್ತಕ್ಕಂಥದ್ದು ಅರ್ಧ ಸಂಬಳನಾದರೂ ಕೇಳ್ತಾಯಿದ್ವಿ. ಆದರೂ ಕೂಡ ಸರ್ಕಾರ ನಮ್ಮನ್ನು ಈ ಬಡ ಹೆಣ್ಮಕ್ಳನ್ನ ಕ್ಯೂಗೆ ಹಾಕಂತ ಇಲ್ಲ. ಅದಕ್ಕೆ ನಾವೇನಪ್ಪ ಅಂದರೆ ಈಗ ನಮಗೂ ಸಾಕಾಗಿದೆ. 4 ವರ್ಷ ಆಗೈತೆ ಅವ್ರು 1,000 ರೂಪಾಯಿ ಹೆಚ್ಚಳ ಮಾಡಿ. ಪ್ರತಿ ಸಾರಿ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ, ಧರಣಿ ಬರ್ತಾರೆ ಎದ್ದೋಗ್ತಾರೆ ಅಂತ ಹೆಣ್ಮಕ್ಳನ್ನ ಭಾಳ ತುಚ್ಛವಾಗಿ ಸರ್ಕಾರ ನಡೆಸ್ಕೊಂತ ಐತೆ. ಈ ಬರ್ತಕ್ಕಂಥ 5ನೇ ತಾರೀಕು ನಾವೇನು ಬೆಂಗಳೂರು ಚಲೋ ಇಟ್ಕೊಂಡಿದ್ವಿ, ಬಿಸಿ ಊಟದ ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳು, ಎಲ್ಲ ತಾಲೂಕು, ಎಲ್ಲ ರಾಜ್ಯಾಂತ, ಎಲ್ಲ ಕರ್ನಾಟಕ ರಾಜ್ಯಾಂತ ಎಲ್ಲ ಕೂಡ ಎಲ್ಲ ಬಿಸಿ ಊಟದ ಕಾರ್ಯಕರ್ತರು ಕೂಡ ಸ್ಟ್ರೈಕಿಗೆ ಭಾಗವಹಿಸಬೇಕು ಅಂತ ಕೇಳ್ತಾ, ಅದೇ ಅಡುಗೆ ಮಾತ್ರ ಬಂದ್ ಮಾಡ್ತಾನೆ ಬರಬೇಕು ಅಂತೇಳಿ ನಾವು ಕರೆ ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಬರ್ತಕ್ಕಂಥ ಸರ್ಕಾರ ಈ ಹೆಣ್ಮಕ್ಳನ್ನ ಮನಸ್ಸು ನೋಯಿಸ್ತಾ ಐತೆ, ತುಂಬ ನೋಯಿಸ್ತಾ ಐತೆ. ಸರ್ಕಾರ ಬರೋದಕ್ಕಿಂತ ಮುಂಚಿತವಾಗಿ ಅವ್ರೇನು ಮಾತು ಕೊಟ್ಟಿದ್ರು, ನಾವು ಹೆಚ್ಚಳ ಮಾಡ್ತೀವಿ, ಹೆಣ್ಮಕ್ಳು ಹೊಟ್ಟೆ ಮೇಲೆ ನಾವು ಹೊಡೆಯಲ್ಲಪ್ಪ, ಅಹೋರಾತ್ರಿ ಧರಣಿ ಕುತ್ಕೊಂತಾರೆ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಆಶ್ವಾಸನೆಯಂತೆ ಸರ್ಕಾರ ನಡ್ಕೊತಾ ಇಲ್ಲ. ನಡ್ಕೋಬೇಕು ಅಂತೇಳಿ ನಮ್ಮ ಎಲ್ಲ ಸಂಘಟನೆ ಪರವಾಗಿ ನಾನು ಪ್ರಾರ್ಥಿಸ್ಕೊತಾ ಇದ್ದೀನಿ. ಸರ್ಕಾರಕ್ಕೆ ಖಂಡಿತ ಹೆಣ್ಮಕ್ಳನ್ನ ಅಯ್ಯನಿಸ್ಬಾರ್ದು. ನಮ್ಮ ಬಿಸಿ ಊಟ ಕಾರ್ಯಕರ್ತರೇನಪ್ಪ ಬಿಸಿ ಊಟ ಬಂದ್ ಮಾಡ್ಕೊಂಡು ಈ ಅಹೋರಾತ್ರಿ ಚಲೋಗೆ ನಾವು ಕರೆ ಕೊಡ್ತಾ ಇದ್ದೀವಿ. ಅವ್ರು ಖಂಡಿತ ಎಲ್ಲರೂ ಬರಬೇಕು ಅಂತ ನಾನು ಸಹಕರಿಸ್ತಾ ಇದ್ದೀನಿ. ಕೆಂಪು ವಸ್ತ್ರದಿಂದ ಬರಬೇಕು ಅಂತ ಕಳಕಳೆಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಕೆಂಪು ವಸ್ತ್ರಗಳು ಸಮೇತ ಹಾಕ್ಕೊಂಡು ಬುತ್ತಿ ಮತ್ತು ತಿಂಡಿ ಬುತ್ತಿ ಕಟ್ಕೊಂಡು 2 ದಿನ ಆಗ್ಬೋದು, 3 ದಿನ ಆಗ್ಬೋದು, ಖಂಡಿತ ಸ್ಪಂದಿಸ್ಬೇಕು ಅಂತೇಳಿ ನಾನೆಲ್ಲ ತಾಯಂದಿರೂ ನಾನು ಕೇಳ್ಕೊಳ್ತಾ ಇದ್ದೀನಿ ಕಳೆಯಿಂದ. ಇಷ್ಟು ಮಾತು ಹೇಳೋಕ್ಕೆ ನನಗೆ ಅವಕಾಶ ಕೊಟ್ಟಿರ್ತ ತಮ್ಮೆಲ್ಲರಿಗೂ ಹೊಂದಿಸ್ತಾ ಶಿರಗೇಟ್ ಕಾಳಿದಾಸ ಸ್ಕೂಲಲ್ಲಿ ಕೆಲಸ ಮಾಡಿ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಾ ನಮ್ಮ ತಾಯಂದಿರಿಗೆ ಅವ್ರ ಕಷ್ಟ ಅವ್ರ ಅಳಲು ಏನು ಅಂತ ನಾವು ಕೇಳ್ಕೊಳ್ತಾ ಪ್ರತಿ ಶಾಲೆ, ಪ್ರತಿ ತಾಲೂಕು, ಪ್ರತಿ ಹೋಬಳಿಯಲ್ಲೂ ಕೆಲಸ ಮಾಡ್ಕೊಂಡು ನಮ್ಮ ತಾಯಂದಿರಿಗೆ ಒಳ್ಳೇದಾಗ ನಿಟ್ಟಿನಿಂದಲೇ ನಾವು ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತ ನಮ್ಮ ತಾಯಂದಿರು ಸ್ಪಂದಿಸ್ತಾರೆ ಅಂತ ನಾನು ಕೇಳ್ತೀನಿ. ಸರ್ಕಾರನೂ ಕೂಡ ನಮಗೆ ಸ್ಪಂದಿಸ್ತೈತೆ ಅಂತ ಹೇಳಿ 2 ಮಾತು ಮುಗಿಸ್ತಾ ಇದ್ದೀನಿ. ಉದ್ಯಮ ವೃಂದದವರಿಗೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ, 5ನೇ ತಾರೀಕು ಏನು ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದೀವಿ, ಇದನ್ನು ಸುಮಾರು 20 ವರ್ಷಗಳಿಂದ ನಾವು ಈ ಸ್ಟ್ರೈಕ್ನ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಇದುವರೆಗೂ ಸರ್ಕಾರ ನಮ್ಮ ಕಡೆ ಯಾವುದೇ ಥರದ್ದು ಗಮನ ಕೊಡ್ತಿಲ್ಲ. ಈ ಸಂಬಳದಲ್ಲಿ ನಾವೇನೂ ಮಾಡೋಕ್ಕಾಗ್ತಾ ಇಲ್ಲ, ಮಕ್ಕಳನ್ನ ಓದ್ಸೋಕ್ಕಾಗ್ತಾ ಇಲ್ಲ, ಮನೆ ಬಾಡಿಗೆ ಕಟ್ಟೋಕ್ಕಾಗ್ತಾ ಇಲ್ಲ. ಏನೇ ಫ್ರೀ ಮಾಡಿ, ಕರೆಂಟ್ ಫ್ರೀ ಇದೆ, ಬಸ್ ಫ್ರೀ ಇದೆ ಅಂತಂದುಬಿಟ್ರೆ ನಮ್ಮ ಜೀವನ ಸಾಕಾಗೋದಿಲ್ಲ. ದಯಮಾಡಿ ಸರ್ಕಾರ ಇದನ್ನು ಗಮನದಲ್ಲಿಟ್ಕೊಂಡು ಮಹಿಳೆಯರಿಗೆ ಏನು ಸಲ್ಲಬೇಕೋ ಅದನ್ನು ಸಲ್ಲಬೇಕು. ಈ 2 ನಿವೃತ್ತಿಯಾದವರಿಗೆ ಪರಿಹಾರ ಹಣ ಅಂತ ನೀಡಿದರು, ಅದು 40,000 ಅಂತೇಳಿ ನೀಡಿದರು. ಅದನ್ನು ಆದೇಶ ಮಾಡಿದ್ದಾರೆ, ಅದನ್ನು ಇನ್ನೂ ಜಾರಿಗೆ ಬಂದಿಲ್ಲ. ದಯಮಾಡಿ ಅದನ್ನು ಜಾರಿಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಹಾಗೆ ಈಗ ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಗ್ರ್ಯಾಜುಯಿಟಿ ಅಂತ ಮಾಡಿದ್ದಾರೆ, ಅದು ನಮ್ಮ ಬಿಸಿ ಊಟದ ಕಾರ್ಯಕರ್ತರಿಗೂ ಗ್ರ್ಯಾಜುಯಿಟಿನ ಸಿಗಬೇಕು ಅಂತೇಳಿ. ಆಮೇಲೆ ಏನು ಈ ಬಡ ಹೆಣ್ಮಕ್ಳು ಇದರಲ್ಲಿ ತುಂಬ ಕೆಲಸ ಮಾಡ್ತಿರೋದು ಅಂತಂದರೆ, ಈ ಸರ್ಕಾರ 4 ಗಂಟೆ ಕೆಲಸ ಅಂತ ನಮಗೆ ಘೋಷಣೆ ನೀಡಿದೆ, ಅದು ತಪ್ಪದು. ಕೆಲವು ಸ್ಕೂಲ್ಗಳಲ್ಲಿ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ 6 ಗಂಟೆ ಕೆಲಸ ಕೂಡ ನಮ್ಗೆ ಹಿಡಿಯುತ್ತಲ್ಲಿ ಅವ್ರು ಬಂದು ಬೇಕಾದ್ರೆ ಪರೀಕ್ಷೆ ಮಾಡ್ಬೋದು. ನಮ್ಮ ಶಾಲೆಗಳಲ್ಲಿ ಬೆಳಿಗ್ಗೆ ನಾವು 8 ಶಾಲೆಗೆ ಹೋದರೆ ಹಾಲು ಕಾಯಿಸ್ಬೇಕು, ರಾಗಿ ಮಾಲ್ಟು, ಅದರ ಜೊತೆಗೆ ಈಗ ಮೊಟ್ಟೆ ಬೇರೆ ಬಂದಿದೆ, ಅದನ್ನೆಲ್ಲ ಮಾಡಿ ಮತ್ತೆ ನಾಳೆಗೆ ನಾವು ರೇಷನ್ ಮಾಡಿ ಇಟ್ಕೊಳ್ಳೋದ್ರಿಗೆ ನಮ್ಗೆ ಅಲ್ಲೇ 3 ಗಂಟೆ ಟೈಮ್ ಆಗುತ್ತೆ. ಇದನ್ನು ಸರ್ಕಾರ ಗಮನದಲ್ಲಿ ಇಟ್ಕೊಂಡು ನಮ್ಮ ಮಹಿಳೆಗೆ ಏನು ತಲುಪಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಪತ್ರಿಕಾ ಮೂಲಕ ನಾನು ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ. ಈ ಬೆಂಗಳೂರು ಚಲೋ ಏನಿದೆ, ಎಲ್ಲ ಹೆಣ್ಮಕ್ಳು ನಮ್ಮ ಏನು ಬಿಸಿ ಊಟದ ಹೆಣ್ಮಕ್ಳು ಇದ್ದಾರೆ ಎಲ್ಲರೂ ನಮ್ಮ ಕೈ ಜೋಡಿಸಿ ಇದನ್ನು ಯಶಸ್ವಿಯಾಗಿ ನಮಗೆ ಮಾಡಿಕೊಡ್ಬೇಕು ಅಂತೇಳಿ ಪತ್ರಿಕಾ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಹೋರಾಟಕ್ಕೆ ಸರಿಯಾದಂಥ ಬೆಂಬಲ ಸಿಗ್ತಾ ಇಲ್ಲ. ಈ ಬೆಂಗಳೂರು ಮಾರ್ಚ್ 5ನೇ ತಾರೀಕು ಬೆಂಗಳೂರು ಚಲೋ ಇರೋದಕ್ಕೆ, ಬೆಂಗಳೂರು ಚಲೋಗೆ ಹೋಗೋದಕ್ಕೆ ಎಲ್ಲ ಶಾಲೆಗಳಲ್ಲೂ ಬಿಸಿ ಊಟನ ನಿಲ್ಲಿಸಿ ಬೆಂಗಳೂರು ಚಲೋಗೆ ಹೋಗಬೇಕು ಅಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಎಲ್ಲ ತಾಯಿಯಂದಿರು ಕೇಳ್ತಾ ಇದ್ದೀನಿ. ಮತ್ತು ನನಗೆ ಇವಾಗ ಇಡಗಂಟು ಅಂತ ಹೇಳಿ 40,000ಕ್ಕೆ ಆದೇಶನ ಹೊರಡಿಸಿದ್ದಾರೆ. ಬಟ್ ಈ 40,000 ಬರ್ತಾ ಇರೋ ಅದನ್ನ ಇನ್ನೂ ಜಾರಿಗೆ ಬಂದಿಲ್ಲ. ಜಾರಿಗೆ ಬಂದಾದ್ಮೇಲೆ ಅದು ಈ 40,000 ಏನಕ್ಕೂ ಅಲ್ಲ, ನಮ್ಮ ಮುಂದಿನ ಬರೋಂಥ ಪೀಳಿಗೆಗೆ ಒಂದು 2 ಲಕ್ಷನಾದರೂ ಇಡಗಂಟನ್ನ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರನ ಕೇಳ್ತಾ ಇದ್ದೀವಿ. ಮತ್ತು ಈ ಪ್ರಿಯಾಂಕಾ ಗಾಂಧಿ ಅವರು ಏನು ಹೇಳಿದ್ರು 6,000 ಗ್ಯಾರಂಟಿ ಕೊಟ್ಟೇ ಕೊಡ್ತೀವಿ ಅಂತ, ಅದನ್ನಾದರೂ ಸದ್ಯದಲ್ಲೇ ಜಾರಿ ಮಾಡಬೇಕು
ಬೊಮ್ಮಾಯಿಯವರು 1,000ನ ಜಾಸ್ತಿ ಹೆಚ್ಚಳ ಮಾಡಿ ಆದೇಶ ಹೊರಡಿಸೋದು. ಆದರೆ ಈ ಸರ್ಕಾರ ಬಂದರೆ ಅದನ್ನೂ ನೀಡಿಲ್ಲ ನಮಗೆ. ಈ ಎಲ್ಲ ನಮ್ಮ ಈ ಹೋರಾಟಕ್ಕೆ ಇವೆಲ್ಲ ಕಾರಣಗಳಿವೆ. ಆದ್ದರಿಂದ ಈ ಎಲ್ಲ ಬೇಡಿಕೆಗಳನ್ನ ನಮಗೆ ಸರ್ಕಾರ ಈಡೇರಿಸಬೇಕು ಅಂತ ಮಾರ್ಚ್ 5ನೇ ತಾರೀಕು ಬೆಂಗಳೂರು ಚಲೋ ಹೋಗ್ತಾ ಇದ್ವಿ. ಈ ಬೆಂಗಳೂರು ಚಲೋಗೆ ಎಲ್ಲ ಶಾಲೆಯ ತಾಯಂದಿರು ಸಹ ಕೆಂಪು ವಸ್ತ್ರ ಧರಿಸ್ಕೊಂಡು ಬರೋದ್ರ ಮೂಲಕ ಈ ಚಲೋನ ಬೆಂಗಳೂರು ಚಲೋನ ಯಶಸ್ವಿ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಮಾಸ್ಟರ್ಗಳು ಏನು ಮಾಡ್ತಾರೆ, ವಿದ್ಯಾ ಕೊಡ್ತಾರೆ. ನಾವೇನು ಕೊಡ್ತೀವಿ, ಹೊಟ್ಟೆ ಕೊಡ್ತೀವಿ. ವಿದ್ಯಾ ಇವತ್ತಲ್ಲ ನಾಳೆ ಇನ್ನೊಂದು ಪೀರಿಯಡ್ ಮಾಡ್ಬೋದು. ಅದೇ ಹೊಟ್ಟೆಗೆ 1 ಗಂಟೆ ಆಯ್ತು ಅಂದ್ರಲ್ಲ ಆಚೆಗಡೆ ನೋಡ್ತಾ ಇರ್ತಾರೆ ಮಕ್ಕಳು. ಅಡುಗೆ ಆಗಿಲ್ವಾ, ಊಟ ಮಾಡಬೇಕು. ಯಾಕೆ ಇದು ಸರ್ಕಾರ ಯೋಚನೆ ಮಾಡ್ತಾ ಇಲ್ಲ? ಮಕ್ಳುಗಳಿಗೆ ಪೌಷ್ಟಿಕಾಂಶ ಕೊಟ್ಟು ತೂಕ ಹಾಕಿಸ್ತಾರೆ. ಬಾಳೆಹಣ್ಣು ಇಷ್ಟ ಗ್ರಾಮ್ ಕೊಡಬೇಕು, ಚಿಕ್ಕಿ ಇಷ್ಟ ಗ್ರಾಮ್ ಕೊಡಬೇಕು, ಮೊಟ್ಟೆ ಕೊಡಬೇಕು. ಅದನ್ನೆಲ್ಲ ತೂಕ ಹಾಕಿ ಮಕ್ಳು ಪೋಷಣೆ ಮಾಡೋಕ್ಕೆ ನಮಗೇನು ಬೇಡ? ತಾಯಂದಿರಿಗೆ ತಾಯಂದಿರು ಹಸ್ಕೊಂಡಿದ್ದು ಮಕ್ಳಿಗೆ ಹಾಕೋಕ್ಕಾಗುತ್ತೆ. ತಾಯಂದಿರು ಚೆನ್ನಾಗಿರುತ್ತಾನೆ ಮಕ್ಳಿಗೂ ನೋಡ್ಕೊಳಕ್ಕೆ ಸಾಧ್ಯ. ನಾವು ಬಗ್ಗತಕ್ಕ ಎಲ್ಗನ ಬಗ್ಗಿದ್ದೀವಿ. ಈಗ 5ನೇ ತಾರೀಕು ಬೆಂಗಳೂರು ಚಲೋ ಇದೆ. ನಾವು ಹೋಗ್ತೀವಿ, ಕೂತ್ಕೊಂತೀವಿ, ನೋಡ್ತೀವಿ, ಹಗ್ಲೂರ ಹತ್ರ ಧರಣಿ ಮಾಡ್ತೀವಿ. ನಮ್ದು ಏನೈತೆ ಬಗೆಹರ್ತಕ್ಕ ನಾವೇನು ಬರಲ್ಲ. ಈ ಥರ ಒಂದು ಘೋಷಣೆ